ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಭಾರತದ ರಾಜಕೀಯದಲ್ಲಿ ಈಗ ಹೆಚ್ಚು ಚರ್ಚೆ ಆಗುತ್ತಿರುವ ಒಂದು ಪ್ರಶ್ನೆ ಇದೆ. 2029ರಲ್ಲಿ ಭಾರತದ ಮುಂದಿನ ಪ್ರಧಾನಮಂತ್ರಿ ಯಾರು ಆಗುತ್ತಾರೆ? ಒಂದೆಡೆ ಹಲವು ವರ್ಷಗಳಿಂದ ದೇಶವನ್ನು ಮುನ್ನಡೆಸುತ್ತಿರುವ ನಾಯಕ ನರೇಂದ್ರ ಮೋದಿಯವರು, ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ರಾಹುಲ್ ಗಾಂಧಿಯವರು. ಈ ಇಬ್ಬರು ನಾಯಕರ ರಾಜಕೀಯ ಪ್ರಯಾಣ ಏನು? ಯಾರು ಹೆಚ್ಚು ಶಕ್ತಿಶಾಲಿ ಮತ್ತು 2029ರಲ್ಲಿ ಭಾರತ ಪ್ರಧಾನಮಂತ್ರಿ ಆಗುವ ಸಾಧ್ಯತೆ ಯಾರದು ಹೆಚ್ಚು? ಇದರ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ಈ ವಿಡಿಯೋ ನೋಡ್ತಾ ಇರಿ. ಗೆಳೆಯರೇ, ನರೇಂದ್ರ ಮೋದಿ ಭಾರತದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಜನನ 17 ಸೆಪ್ಟೆಂಬರ್ 1950, ಸ್ಥಳ ವಾಡ್ನಗರ್, ಗುಜರಾತ್. ಸರಳ ಕುಟುಂಬದಲ್ಲಿ ಜನಿಸಿದ ಮೊದಲು ಬಾಲ್ಯದಲ್ಲಿ ರೈಲು ನಿಲ್ದಾಣದಲ್ಲಿ ಚಹಾ ಮಾರುವುದರೆಂದು ಹೇಳಲಾಗುತ್ತದೆ. ಅವರು ನಂತರ ರಾಜಕೀಯಕ್ಕೆ ಬಂದರು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಜೆಪಿನಲ್ಲಿ ಪ್ರಮುಖ ನಾಯಕರಾದರು. ಮುಖ್ಯ ಸಾಧನೆಗಳು: 2014ರಲ್ಲಿ ಮೊದಲ ಬಾರಿಗೆ ಭಾರತ ಪ್ರಧಾನಮಂತ್ರಿ ಆದರು. ಮತ್ತೆ 2019ರಲ್ಲಿ ಮತ್ತೆ ಭಾರೀ ಗೆಲುವಿನೊಂದಿಗೆ ದೇಶದ ಪ್ರಧಾನಮಂತ್ರಿಯನ್ನು ಆಗಿದ್ದರು. ಅವರ ಆಡಳಿತದಲ್ಲಿ ನಡೆದ ಕೆಲವು ಪ್ರಮುಖ ಯೋಜನೆಗಳು: ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್ ಅಭಿಯಾನ್, ಮೇಕ್ ಇನ್ ಇಂಡಿಯಾ, ಉಜ್ವಲ್ ಯೋಜನೆ. ಅವರ ಬೆಂಬಲಿಗರು ಹೇಳುವುದು ಮೋದಿ ಬಲವಾದ ನಾಯಕತ್ವ ಮತ್ತು ರಾಷ್ಟ್ರಭಕ್ತಿಯ ಪ್ರತೀಕ. ಆದರೆ ವಿರೋಧಿಗಳು ಹೇಳುವುದು ಕೆಲವು ಆರ್ಥಿಕ ಮತ್ತು ಸಾಮಾಜಿಕ ನಿರ್ಧಾರಗಳು ವಿವಾದಾತ್ಮಕವಾಗಿವೆ. ರಾಹುಲ್ ಗಾಂಧಿ. ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ ರಾಹುಲ್ ಗಾಂಧಿ. ಜನನ 19 ಜೂನ್ 1970, ಸ್ಥಳ ನ್ಯೂ ದಿಲ್ಲಿ. ಅವರು ಭಾರತದ ಪ್ರಸಿದ್ಧ ರಾಜಕೀಯ ಕುಟುಂಬದಿಂದ ಬಂದವರು. ತಂದೆ ರಾಜೀವ್ ಗಾಂಧಿ, ಅಜ್ಜಿ ಇಂದಿರಾ ಗಾಂಧಿ. ಇಬ್ಬರೂ ಕೂಡ ಭಾರತ ಪ್ರಧಾನಮಂತ್ರಿಗಳ ಆಗಿದ್ದರು. ರಾಹುಲ್ ಗಾಂಧಿ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕ. ಅವರು 2004ರಲ್ಲಿ ಲೋಕಸಭೆಗೆ ಆಯ್ಕೆಯಾದರು. ಇತ್ತೀಚಿನ ವರ್ಷಗಳಲ್ಲಿ ಅವರು ಹಲವಾರು ಜನಪರ ಅಭಿಯಾನಗಳನ್ನು ನಡೆಸಿದ್ದಾರೆ. ಉದಾಹರಣೆ, ಭಾರತ್ ಜೋಡೋ ಯಾತ್ರೆ. ಈ ಯಾತ್ರೆಯು ದೇಶಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಅವರ ಬೆಂಬಲಿಗರು ಹೇಳುವುದು ರಾಹುಲ್ ಗಾಂಧಿ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಎತ್ತಿ ಹಿಡಿಯುತ್ತಾರೆ. ವಿರೋಧಿಗಳು ಹೇಳುವುದು ಅವರ ನಾಯಕತ್ವ ಇನ್ನೂ ಬಲವಾಗಬೇಕಾಗಿದೆ. ಈ ಇಬ್ಬರು ನಾಯಕರ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಮೋದಿ ಬಹಳ ಅನುಭವ ನಾಯಕ, ಬಲವಾದ ಇಮೇಜ್ ಇದೆ, ದೇಶಾದ್ಯಂತ ದೊಡ್ಡ ಬೆಂಬಲ ಇದೆ. ರಾಹುಲ್ ಗಾಂಧಿ ಯುವ ನಾಯಕ, ಸಾಮಾಜಿಕ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡುತ್ತಾರೆ, ವಿರೋಧ ಪಕ್ಷದ ಪ್ರಮುಖ ಮುಖ. ಇದರಿಂದ ರಾಜಕೀಯದಲ್ಲಿ ಈ ಇಬ್ಬರು ನಾಯಕರ ನಡುವೆ ದೊಡ್ಡ ಸ್ಪರ್ಧೆ ಇದೆ. ಗೆಳೆಯರೇ, 2029ರ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದು ಈಗಲೇ ಹೇಳುವುದು ಕಷ್ಟ. ಆದರೆ ಕೆಲವು ಪ್ರಮುಖ ಅಂಶಗಳು ನಿರ್ಧಾರ ಮಾಡುತ್ತವೆ. ಆರ್ಥಿಕ ಸ್ಥಿತಿ, ಯುವಕರ ಉದ್ಯೋಗ, ಜನರ ಬೆಂಬಲ, ವಿರೋಧ ಪಕ್ಷಗಳ ಏಕತೆ. ಈ ಅಂಶಗಳು ಯಾವ ಪಕ್ಷಕ್ಕೆ ಲಾಭ ಕೊಡುತ್ತದೋ ಅದು ಮುಖ್ಯ. ಭಾರತದ ರಾಜಕೀಯದಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ದೊಡ್ಡ ನಾಯಕರು. ಆದರೆ 2029ರಲ್ಲಿ ಪ್ರಧಾನಮಂತ್ರಿ ಯಾರು ಆಗುತ್ತಾರೆ ಎಂಬುದನ್ನು ನಿರ್ಧರಿಸುವುದು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯಲ್ಲ, ಭಾರತದ ಜನತೆಯನ್ನು ಇದನ್ನು ನಿರ್ಧರಿಸುತ್ತಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? 2029ರಲ್ಲಿ ಭಾರತ ಪ್ರಧಾನಮಂತ್ರಿ ಯಾರು ಆಗಬೇಕು ಮತ್ತು ಮೋದಿ ಮತ್ತು ರಾಹುಲ್ನಲ್ಲಿ ಏನು ವ್ಯತ್ಯಾಸ ಇದೆ? ಕಮೆಂಟಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್.